ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ರೆ ಎಲ್ಲ ಚೆನ್ನಾಗಿದ್ದೀರಾ? ನಾನು ಮೀನಾ, ನಾನು ಆಸ್ಟ್ರೇಲಿಯಾದಿಂದ ಬ್ಲಾಗ್ ಮಾಡ್ತಾ ಇರೋದು. ಆ್ಯಂಡ್ ಎಸ್ ಬನ್ನಿ, ಇವತ್ತು ಒಂದು ಹೊಸ ಪ್ಲೇಸ್ ಹೋಗ್ತಾ ಇದ್ದೀನಿ. ಪ್ಲೇಸ್ ಬಂದು ಆರ್ಟ್ ಗ್ಯಾಲರಿ ಅಂತ. ಈ ಪ್ಲೇಸ್ ಮುಂದೆ ಸುಮಾರು ಸಲ ನಾವು ಓಡಾಡಿದ್ದೀವಿ. ಇವತ್ತು ಅದು ಒಳಗಡೆ ಏನಿದೆ, ಯಾವ ಥರ ಇದೆ ಅಂತ ನೋಡೋಕೆ ಹೋಗೋಣ. ಆ್ಯಂಡ್ ಸಾಯಂಕಾಲ ಟೈಮ್ ಆಯಿತು ಅಂತ ಹೇಳಿದ್ರೆ ಸ್ವಲ್ಪ ಬೀಚ್ ಕಡೆ ಕೂಡ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ಎಸ್, ಸೇ ಹಾಯ್. Hi. I know we're going to art gallery. Yes, we are going to art gallery. Let's go. ಏನ್ ಗೊತ್ತಾ, ನಾವು ಟೌನ್ ಹಾಲ್ ಹಾಕೊಂಡು ಟೌನ್ ಹಾಲ್ ಇಳಿಸ್ಬಿಟ್ವಿ. ಆಕ್ಚುಲಿ ಇಲ್ಲಿ ಇಳಿದು ಚೆಕ್ ಮಾಡಿದ್ರೆ ಮಾರ್ಟಿನ್ ಪ್ಲೇಸ್ ಅಂತ ತೋರಿಸ್ತಾ ಇತ್ತು. ಸೊ ನಡ್ಕೊಂಡು ಹೋದ್ರೆ 1 ಕಿಲೋಮೀಟರ್ ಅಷ್ಟು, 1.3 ಕಿಲೋಮೀಟರ್ ತೋರಿಸ್ತಾ ಇತ್ತು. ಬಟ್ ಇಲ್ಲಿಂದ ಇನ್ನೊಂದು ಸ್ಟಾಪ್ ಹೋಗಿ ಇಳಿದ್ರೆ ನೋಡ್ಬೋದು, ಇಲ್ಲಿ ಹಿಂದೆಗಡೆ ನೋಡ್ಬೋದು ಅನದರ್ 5 ಮಿನಿಟ್ಸ್ ಅಲ್ಲಿ ಟ್ರೈನ್ ಇದೆ. ಸೊ ಅಲ್ಲಿಂದ ಒಂದು 5 ಮಿನಿಟ್ಸ್ ವಾಕ್ ಇದೆ. ಹಾಗಾಗಿ ಮತ್ತೆ ನಾವು ಇಲ್ಲಿ ಇದಕ್ ಬಂದು ಏನದು ಪ್ಲಾಟ್ಫಾರ್ಮ್ ಬಂದು ವೇಟ್ ಮಾಡ್ತಾ ಇದೀವಿ ಟ್ರೈನ್ಗೋಸ್ಕರ. ಆಕ್ಚುಲಿ ಅದೇ ಟ್ರೈನ್ ಅಲ್ಲಿ ಇದ್ರೆ ನಾವು ರೀಚ್ ಆಗ್ಬಿಡ್ತೀವಿ ಅಲ್ಲ. ಇಲ್ಲಿ ಹೊರಗಡೆ ಬಂದ್ರು ಅಷ್ಟೇ, ಈ ಸ್ಟೇಷನ್ ಏನಿದೆ ಸಿಕ್ಕಾಪಟ್ಟೆ ಖಾಲಿ ಇದೆ ನೋಡಿ. ಎಲ್ಲೋ ಒಬ್ರು ಇಬ್ರು ಕಾಣಿಸಿದ್ರೆ ಹೆಚ್ಚು. ನೆಕ್ಸ್ಟ್ ಹೆಂಗೆ ಹೋಗೋದು? ಹಾ, ನೋಡ್ಬೇಕು ಇವಾಗ ಹೆಂಗ್ ಹೋಗೋದು ಏನು ಅಂತ. ಮೆಟ್ರೋ ಕೂಡ ಇದೆ ಇಲ್ಲಿ, ಮೆಟ್ರೋ ಹೋಗಕ್ಕೆ ದಾರಿ. ಅಂಡ್ ಲಿಫ್ಟ್ ಅಲ್ಲೇ ಐತಲ್ಲ, ಎಮರ್ಜೆನ್ಸಿ ಎಕ್ಸಿಟ್. ಇವಾಗ ಯಾರು ಹೋಗೋದು ನೋಡ್ದೆ ನಾನಲ್ಲಿ. ಲಿಫ್ಟ್ ಇಲ್ಲೇ ಐತಲ್ಲ, ಕಣ್ಮುಂದೆನೆ ಐತಲ್ಲ. ಲಿಫ್ಟ್ ಸಿಕ್ಕಿಲ್ಲ ಅಂತ ಹೇಳ್ಬಿಟ್ಟು ನನ್ನ ಪತಿ ದೇವ್ರಿಗೆ ಇರಿಟೇಷನ್ ಶುರು ಆಗ್ಬಿಟ್ಟಿದೆ. ನೋಡಿ ಇಲ್ಲೇ ಇದೆ ನೋಡಿ, ಎಷ್ಟು ಸುಂದರವಾದ ಫೇಸ್. ಆಲ್ರೆಡಿ ಕೆಟ್ಟದಾಗಿರೋ ಫೇಸ್, ಇನ್ನೇ ಕೆಟ್ಟದಾಗ ಮಾಡ್ಕೊಂಡ್ರೆ ಹಿಂಗೆ. ಆಲ್ರೆಡಿ ಮನೇಲಿದ್ರು ಇರಿಟೇಷನ್, ಹೊರಗಡೆ ಹೋದ್ರು ಇರಿಟೇಷನ್, ಹಿಂಗೆ ನೆನ್ನೆ ಎಲ್ಲ ಫುಲ್ ಹೆಂಗೆ ಅಂದ್ರೆ ಮನೆಯಲ್ಲಿ ಏನೋ ಎಷ್ಟು ಬೋರ್ ಆಗ್ತಿದೆ, ಎಲ್ಲಾನು ಹೋಗೋಣ, ನಿಂಗೆ ಏನಾರ ಪರ್ಚೇಸ್ ಮಾಡೋದಿದ್ಯಾ, ಏನು ಪರ್ಚೇಸ್ ಮಾಡೋದಿಲ್ವಾ, ಹೋಗೋಣ ಅಂತ ಹೇಳ್ತಾ ಇದ್ರು. ಲಿಫ್ಟ್ ಬಂತು ಇವಾಗ. ನಾನು ಸರಿ ಪಾಪ ಮನೇಲಿ ಇದ್ದು ಬೋರ್ ಆಗಿರುತ್ತೆ ಅಂತ ಹೇಳ್ಬಿಟ್ಟು ಜಾಗನ ಹುಡುಕಿ ಕರ್ಕೊಂಡು ಹೋಗ್ತಾ ಇದ್ರೆ ಗಾಂಚಲಿ ಜಾಸ್ತಿ. ಗಾಂಚಲಿನಾ? ನಾವು ಈ ಮ್ಯಾಪ್ ಹಾಕೊಂಡು ನೋಡ್ಕೊಂಡು ಹೋಗ್ತಾ ಇದ್ರೆ ಅಲ್ಲಿ ಮುಂದೆಗಡೆ ಹೋಗ್ತಿದಾರ ನೋಡಿ, ಕಾಣಿಸ್ತಾರಿಯಾ? ಇವ್ರು ಅವರೇ ಕೇಳಿದ್ರು ನಮ್ಗೆ, ನೀವು ಆರ್ಟ್ ಗ್ಯಾಲರಿ ಹುಡುಕ್ತಾ ಇದ್ದೀರಾ ಅಥವಾ ಇನ್ನೊಂದ್ ಯಾವ್ದೋ ಪ್ಲೇಸ್ ಹೇಳಿದ್ರು, ಹಂಗಂದ್ರೆ ಈ ಕಡೆನೆ ಹೋಗ್ಬೇಕು ಅಂತ ಹೇಳಿದ್ರು. ಅವರೇ ಕೇಳ್ಬಿಟ್ಟು ಹೇಳಿದ್ರಪ್ಪ ಅಲ್ಲ. ನಿಜ, ಹಿಂಗೆ ಜನ ತುಂಬಾ ಚೆನ್ನಾಗಿ ಹೆಲ್ಪ್ ಮಾಡ್ತಾರೆ. ಅಂಡ್ ಇಲ್ಲೆಲ್ಲ ಬಿಲ್ಡಿಂಗ್ಗಳು ಅಷ್ಟೇ ಏನ್ ಚೆನ್ನಾಗಿದೆ ನೋಡಿ. ತುಂಬಾ ಹಳೇದು ಸೂಪರ್ ಆಗಿದೆ. ಅಂಡ್ ಇದು ಫೌಂಟೇನ್ ಕೂಡ ಅಷ್ಟೇ ಎಷ್ಟು ಚೆನ್ನಾಗಿದೆ. ಐ ಆಮ್ ರಿಯಲಿ ಸಾರಿ, ನನಗೆ ತುಂಬಾ ಕೆಮ್ಮಿದೆ. ಮಾತ್ರ ಹೋಗ್ತಾನೆ ಇಲ್ಲ. ಐ ಡೋಂಟ್ ನೋ ವೈ. ಆಯ್ತು, ಒಂದು ಹತ್ರ 1 ತಿಂಗಳಾಗ್ತಾ ಬಂತು ಕೆಮ್ಮು ಹೋಗ್ತಾನೆ ಇಲ್ಲ. ಓಕೆ, ಏನೇನ ಅದ್ರಲ್ಲಿ ಕೇಳ್ತಿದ್ರೆ ಇಲ್ಲೇನ್ ಕರ್ಫ್ಯೂ ಹಾಕಿದಾರ ಅಂತ ಬಂದಾಗಿಂದ ಬರೀ ಅದೇ ಪ್ರಶ್ನೆ ಅವ್ರಿಗೆ. ಕರ್ಫ್ಯೂ ಹಾಕ್ದಂಗಿದೆ, ಕರ್ಫ್ಯೂ ಹಾಕಿದಾರ ಅಂತ. ಆಕ್ಚುಲಿ ಹಂಗೆ ಇದೆ ನೋಡಿ. ನಂಗೆ ನಿಜ ಹೇಳ, ನಂಗೆ ಈ ತರ ಇದ್ರ ಸಖತ್ ಇಷ್ಟ. ಜಾಸ್ತಿ ಜನ ಇದ್ರೆ ಇಷ್ಟ ಆಗಲ್ಲ. ಇಷ್ಟ ಆಗುತ್ತೆ ಹೆಂಗೆ ಅಂದ್ರೆ, ಯಾರು ಜಾಸ್ತಿ ಗೊತ್ತಿರೋರು ಇರ್ಬಾರ್ದು, ಫುಲ್ಲು ಯಾರು ಗೊತ್ತಿಲ್ದಿರೋರು ಜನ ತುಂಬ್ಕೊಂಡಿರ್ಬೇಕು. ಬಟ್ ಗೊತ್ತಿರೋರು ಇದ್ರು ಅಂದ್ರೆ ನನಗೆ ಸ್ಟ್ರೇಟ್ ಅಷ್ಟು ಮಜಾ ಬರೋದಿಲ್ಲ. ಎಲ್ಲೂ ಕಾಣ್ತಾನೆ ಇಲ್ಲ. ಸಿ, ಅಷ್ಟು ನಡಿಬೇಕಿಲ್ಲ ನಾವು. ಅಷ್ಟು ಆರ್ಟ್ ಗ್ಯಾಲರಿ ನೋಡಿ, ಅಷ್ಟು ನಡಿಬೇಕಿನ್ನ ನಾವು.
ಆಕಾಶ ನೋಡಿ ಎಷ್ಟು ಕ್ಲೀನ್ ಆಗಿದೆ, ಕ್ಲೀನ್ ಕ್ಯಾರೆಟ್ಸ್. ಎಷ್ಟು ಕ್ಲೀನ್ ಆಗಿ ಕಾಣ್ತದೆ ಅಂದ್ರೆ ಬ್ಲೂ 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 ಸಖತ್ತಾಗಿದೆ ಆಕಾಶ ಮಾತ್ರ ನೋಡಕ್ಕೆ. ನನಗೆ ಹಾಡ್ ಆಗ್ತದ, ಆಕಾಶ ಇಷ್ಟೇ ಯಾಕಿದೆಯೋ, ಬಿಸಿಲು ಮಾತ್ರ ಸರಿಯಾಗಿ ಹೊಡಿತಾ ಇದೆಯೋ ಅಲ್ಲ. ಪರವಾಗಿಲ್ಲ, ಮ್ಯಾನೇಜಬಲ್, ಅಷ್ಟು ಲೆವೆಲ್ಗೆ ಬಿಸಿಲೇನಿಲ್ಲ, ಮ್ಯಾನೇಜಬಲ್, ಚೆನ್ನಾಗಿದೆ. ಹ್ಯೂಮಿಡಿ ಅಲ್ಲ ಇವತ್ತು, ಇಲ್ಲ ಅಂದ್ರೆ ಹಿಂಸೆ, ಸಖತ್ ಹಿಂಸೆ. ಫೈನಲಿ ವಿ ಆರ್ ಅಟ್ ಆರ್ಟ್ ಗ್ಯಾಲರಿ ಅಂಡ್ ಇನ್ನ ಇಷ್ಟು ನಡ್ಕೊಂಡು ಹೋಗ್ಬೇಕು ನಾವ್ ಇವಾಗ. ಬನ್ನಿ ಹೋಗೋಣ. ನಾನು ಏನ್ ಅನ್ಕೊಂಡಿದ್ದೆ ಗೊತ್ತಾ, ಆಕ್ಚುಲಿ ಟೌನ್ ಹಾಲ್ ಮುಂದೆ ಒಂದು ಇದೇ ತರ ಬಿಲ್ಡಿಂಗ್ ಇದೆ, ಸೊ ಅದನ್ನೇ ಆರ್ಟ್ ಗ್ಯಾಲರಿ ಅನ್ಕೊಂಡಿದ್ದೆ. ನಾನು ಸುಮಾರು ಸಲ ಅದ್ರ ಮುಂದೆ ಓಡಾಡಿದೀನಿ ಅನ್ಕೊಂಡು ನಾನು ಶುರುನಲ್ಲಿ ಹೇಳಿದ್ದು, ಬಟ್ ಇದನ್ನ ಆಕ್ಚುಲಿ ನಾನು ನೋಡಿರ್ಲಿಲ್ಲ, ಇದೇ ಫಸ್ಟ್ ಟೈಮ್ ನೋಡ್ತಾ ಇರೋದು. ಅಂಡ್ ಹೋಗೋಣ ಒಳಗಡೆ ಯಾವ ತರ ಇದೆ ಅಂತ. ಇಲ್ಲಿ ಮೇನ್ ಪ್ರಾಬ್ಲಮ್ ಏನು ಅಂತ ಹೇಳಿದ್ರೆ ಎಲ್ಲಾ ಬಿಲ್ಡಿಂಗ್ಗಳು ಒಂದೇ ತರ ಇರುತ್ತೆ, ಆಲ್ಮೋಸ್ಟ್ ಮನೆಗಳು ಅಷ್ಟೇ ಒಂದೇ ತರ ಕಟ್ಟಿರ್ತಾರೆ, ದೊಡ್ಡ ದೊಡ್ಡ ಬಿಲ್ಡಿಂಗ್ಗಳು ಇದೇ ತರ ಇರುತ್ತೆ. ಪ್ಲಸ್ ಹಳೆ ಕಾಲದ ಈ ಬೇರೆ ಬೇರೆ ಬಿಲ್ಡಿಂಗ್ಗಳು ಅಷ್ಟೇ ಸ್ವಲ್ಪ ಸಿಮಿಲರ್ ಇರುತ್ತೆ. ಸೊ ಇದು ಎಂಟ್ರಿ ಅಂಡ್ ಎಸ್ ಇವಾಗ ಬಂದು ಜಸ್ಟ್ ನೋಡ್ಬೋದು, ನೋ ಫ್ಲಾಶ್ ಫೋಟೋಗ್ರಫಿ, ಬಟ್ ಇದೆ ಫೋಟೋಗ್ರಫಿ ಮಾಡ್ಬೋದು, ಬಟ್ ನೋ ಫ್ಲಾಶ್ ಮಾಡಂಗಿಲ್ಲ. ವಾವ್, ಎಷ್ಟು ನೀಟಾಗಿ ಗ್ರೀಟ್ ಮಾಡಿ ನಿಮ್ಗೆ ಮ್ಯಾಪ್ ಬೇಕಂತ ಹೇಳ್ಬಿಟ್ಟು ಮ್ಯಾಪ್ ಕೊಟ್ರು. ಅಂಡ್ ಅವ್ರು ಹೇಳಿದ್ದೇನು ಅಂತ ಹೇಳಿದ್ರೆ ವಾಶ್ರೂಮ್ ಗ್ರೌಂಡ್ ಲೆವೆಲ್ ಅಲ್ಲಿ ಇಲ್ಲ, ಕೆಳಗಡೆ 1 2 3 1 2 3 ಇದೆ, ಗ್ರೌಂಡ್ ಲೆವೆಲ್ ಅಲ್ಲಿ ಇಲ್ಲ ಅಂತ. ಸೊ ಅದನ್ನ ಕೂಡ ಹೇಳಿದ್ರು, ಚೆನ್ನಾಗಿದೆ. ಜನ ಡೀಸೆಂಟ್ ಗೊತ್ತಾ. ಈಗ ಏನಾಯ್ತು ಗೊತ್ತಾ, ನಾನು ಎಷ್ಟು ದೂರ ನಿಂತ್ಕೊಂಡು ಅದು ಶೂಟ್ ಮಾಡ್ತಾ ಇದ್ನಲ್ಲ, ಓಲ್ಡ್ ಕಪಲ್ ಹೋದ್ರು ನೋಡು. ಓಲ್ಡ್ ಕಪಲ್ ಏನ್ ಮಾಡಿದ್ರು ಅಂದ್ರೆ ವೈಫ್ ನೋಡಿರ್ಲಿಲ್ಲ, ಹಸ್ಬೆಂಡ್ ವೇಟ್ ಮಾಡು ಅಂತ ಹೇಳಿದ್ರು. ಇನ್ಫ್ಯಾಕ್ಟ್ ನಾನು ಎಷ್ಟು ದೂರ ಇದ್ದೀನಿ ಶೂಟ್ ಮಾಡ್ತಾ ಇದ್ರು ಅಂಡ್ ನಾನು ಫೋನ್ ಕೆಳಗಡೆ ಇಳಿಸಿದ್ಮೇಲೆ ಅವ್ರು ಮುಂದಕ್ಕೆ ಹೋದ್ರು. ಸಿಕ್ಕಾಪಟ್ಟೆ ಡಿಸೈನ್ ಜನ ಇಲ್ಲಿ. ಇಲ್ಲಿ ನೋಡಿ, ಈ ಆರ್ಟ್ ನೋಡಿ ಹೆಂಗಿದೆ ಅಂತ. ಆ್ಯಂಡ್ ಇದರಲ್ಲಿ ಏನು ಬರೆದಿದ್ರು ಗೊತ್ತಾ, ಸಿ ಜಾನ್ ಸ್ಕಿನ್ನರ್ ಕ್ರೌಟ್ ಅಂತೆ. ಈ ಆರ್ಟಿಸ್ಟ್ ಏನಿದ್ದಾರೆ, ಆರ್ಟಿಸ್ಟ್ ಹೆಂಡತಿ ಮತ್ತು ಮಕ್ಕಳು, ಅವರು ಪೇಂಟ್ ಮಾಡಿರೋದು. ಕೆಲವೊಂದು ಪೇಂಟಿಂಗ್ಸ್ ಮಾತ್ರ ಎಷ್ಟು ರಿಯಲ್ ಆಗಿದೆ ಅಂತ ಹೇಳಿದ್ರೆ ನಿಜವಾಗ್ಲೂ ಹೇಳ್ತೀನಿ, ತುಂಬಾ ಬ್ಯೂಟಿಫುಲ್ ಆಗಿದೆ. ನೋಡ್ಬೋದು ಎಷ್ಟು ಕ್ಲೀನ್ ಆಗಿ ಅದ್ರ ಶ್ಯಾಡೋಸ್ ಆಗಿರ್ಬೋದು. ಅಂಡ್ ಇನ್ನೊಂದು ತೋರಿಸ್ತೀನಿ ನೋಡಿ, ಏನ್ ಬ್ಯೂಟಿಫುಲ್ ಆಗಿದೆ, ತುಂಬಾ ಚೆನ್ನಾಗಿದೆ. ಅತುಲ್ ಅಂತ ಹೇಳ್ತಾ ಇದ್ರು, ಅವ್ರಿಗೂ ಅದೇ ಫುಲ್ಲು ಹೆಂಗಿದೆ ಇದು, ರಿಯಲ್ ಇದೆ ಅಲ್ಲ, ಫುಲ್ ಆಂಟಿಕ್, ಸೂಪರ್ ಆಗಿದೆ. ಸಿಯು ಏನ್ ನೋಡ್ತಾ ಇದೀಯಾ? ಸಿಯು ಏನ್ ನೋಡ್ತಾ ಇದೀಯಾ? ಸ್ವಲ್ಪ ಬಿಟ್ರೆ ಮಾತಾಡ್ಸ್ಬಿಡ್ತಾಳ, ನಂಗೆ ನೋಡ್ತಾ ಇದ್ದಾಳೆ. ಇದ್ರಲ್ಲಿ ಒಂದು ಇಂಟ್ರೆಸ್ಟಿಂಗ್ ಥಿಂಗ್ ತೋರಿಸ್ತೀನಿ ನೋಡಿ ನಿಮ್ಗೆ. ಅಂಡ್ ಇಲ್ಲಿ ಏನಿದೆ, ಇದು ಹ್ಯಾಂಡ್ ಮೇಡ್, ಆಬ್ವಿಯಸ್ಲಿ ಎಲ್ಲಾನು ಹ್ಯಾಂಡ್ ಮೇಡೇನೆ. ಬಟ್ ಇದ್ರಲ್ಲಿ ಒಂದು ಇಂಟ್ರೆಸ್ಟಿಂಗ್ ಥಿಂಗ್ ಏನಂತ ಹೇಳಿದ್ರೆ, ಸಿಯು ಇದ್ರಲ್ಲಿ ನೋಡೋದು ಏನದು ಕಾಕ್ರೋಚ್ ತರ ಕಾಣಿಸ್ತಾ ಇದೆ. ಓಕೆ, ಅಂಡ್ ಇದ್ರ ಮೇಲೆ ನೋಡಿ, ಇಲ್ಲೂ ಅಷ್ಟೇ, ಇದೇನಿದು ಚಿಟ್ಟೆ ತರನು ಏನೋ ಇದೆ. ಅಂಡ್ ಮುಂದೆ ಬಂದ್ರೆ ಇಲ್ಲೂ ಅಷ್ಟೇ ಏನೋ ಒಂದು ಹುಳ ಇದೆ, ಬರೀ ಅವೇ ಇದಾವೆ ಇದ್ರಲ್ಲಿ. ಅಂಡ್ ಇಲ್ಲಿ ನೋಡಿ, ಇಲ್ಲೂ ಕೂಡ ಅಷ್ಟೇ. ಸಿ ದಿಸ್ ಒನ್. ಅಂಡ್ ಇದು ಬ್ಯಾಟ್ ಅತುಲ್ ಬ್ಯಾಟ್ ತರ ಕಾಣಿಸ್ತಿದಲ್ಲ ಇದು, ಸಿ ಅಲ್ಲ, ಫ್ಲೈಯಿಂಗ್ ಫಾಕ್ಸ್ ಅಂತೆ ನೋಡಿ, ಫ್ಲೈಯಿಂಗ್ ಫಾಕ್ಸ್ ಅಂತೆ. ಫ್ಲೈಯಿಂಗ್ ಫಾಕ್ಸಾ? ಓಕೆ.
ನಮ್ ಕಡೆ ಒಂದ್ ಜೋಕ್ ಇದೆ. ಏನು ಅಂದ್ರೆ ಡಬ್ಬಿ ಮೇಲೆ ಡಬ್ಬಿ, ಅದ್ರ ಮ್ಯಾಗ ಇನ್ನೊಂದ್ ಡಬ್ಬಿ, ಅದ್ರ ಮೇಲೆ ಡಬ್ಬಿ, ಮತ್ತೊಂದು ಡಬ್ಬಿ ಅಂತ. ಹಂಗೆ ಇಲ್ಲಿ ನೋಡಿ ಮಟ್ಕಾಗಳಿಟ್ಟಿದ್ದಾರೆ. ಮಟ್ಕ ಮೇಲೆ ಮಟ್ಕ, ಅದ್ರ ಮೇಲೆ ಮಟ್ಕ ಅನ್ನೋ ತರ ಎಷ್ಟು ಎತ್ತರದವರೆಗೂ ಮಾಡಿದ್ದಾರೆ ಅಂದ್ರೆ ಸಿಕ್ಕಾಪಟ್ಟೆ. ಅಲ್ಲೋ ಒಂದು 2, 3, 4 ಕಡೆ ಇದೆ. ಚೆನ್ನಾಗ್ ಮಾಡಿದ್ದಾರೆ. ಅದಂತೂ ಲಾಸ್ಟ್ ಹಿಂದೆಗಡೆ ನೋಡ್ತಾ ಇದೀರಲ್ಲ, ಲಾಸ್ಟ್ ಅದು ಎಲ್ಲದಕ್ಕಿಂತ ದೊಡ್ಡದು. ಹೇಳಿಸಿಯು ಎಷ್ಟು ಜನ ಆಡ್ಸಿದ್ದಾರೆ, S. And ಎಷ್ಟು ಜನ, ಬಹಳ ಜನ ಇದಾರಲ್ಲ, ಎಲ್ಲಾ ರೂಮಲ್ಲೂ ಇದಾರಲ್ಲ. Cause yellow blue ಏನಕ್ಕಿದಾರೆ ಹೇಳು? protecting. ಪ್ರೊಟೆಕ್ಟಿಂಗ್ ಅಲ್ಲ. ಏನಕ್ಕೆ ಅಂದ್ರೆ ಇದೆಲ್ಲ ಆಂಟಿಕ್ ಪೀಸಸ್ ಆಯ್ತಾ. ಇದೆಲ್ಲ It's not allowed to get touched. ಮುಟ್ಬಾರ್ದು. ಮತ್ತೆ ಇದೆಲ್ಲ ನೋಡು, ಎಲ್ಲಾನು ಅಷ್ಟೇ, ಪ್ರತಿಯೊಂದೂ ಆಂಟಿಕ್ ಪೀಸಸ್. ಏನಕ್ಕೆ ಹೇಳು? ಸ್ಪಾಯ್ಲ್ ಆಗ್ಬಿಡತ್ತೆ. That's very Violet old. chicken. ಹೌದು. ನಮ್ಗೆ ಇವಾಗ ಫೋಟೋಸ್ ಎಲ್ಲ ನೋಡಿ 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 ಸುಸ್ತಾಗಿ ನಾವೇನ್ ಮಾಡ್ತಿದೀವಿ ಅಂದ್ರೆ ಕೂತ್ಕೊಂಡಿದ್ವಿ. ಕೂತ್ಕೊಳ್ಳಕ್ಕೆ ಜಾಗ ಕೂಡ ಮಾಡಿದ್ದಾರೆ. ಅಂಡ್ ಚೆನ್ನಾಗಿದೆ ಅಲ್ಲ ಫೋಟೋಸ್ ಎಲ್ಲ ಕಂದ. ಕಿಂಗ್ ಎಲ್ಲ ಇದೆ. ಮತ್ತೆ ಮತ್ತೆ ಅಲ್ಲ, ಮತ್ತೆ ये वाला है. Pictures matte. ಪಿಕ್ಚರ್ಸ್ ಎಲ್ಲ ಇದಾವೆ, Cups matte. ಎಲ್ಲ ಇದಾವೆ, Pictures matte. ಎಲ್ಲ ಇದಾವೆ ಅಂತ ಹೇಳ್ಬೇಗ. ಓಕೆ, ಒಂದು ಅರ್ಧ ಆರ್ಟ್ ಗ್ಯಾಲರಿನ ನೋಡಿದೀವಿ, ಇನ್ನು ಅರ್ಧ ನೋಡ್ಬೇಕು. ಬಟ್ ಸಿಯುಗೆ ಸಿಕ್ಕಾಪಟ್ಟೆ ಹಸುವಾಗ್ತಿದೆ. ಅಲ್ಲೇ ಕಾಡ್ಸಕ್ ಶುರು ಮಾಡ್ಬಿಟ್ಲು. ಸರಿ ಅಂದ್ಬಿಟ್ಟು ಇವಾಗ ಹೊರಗಡೆ ಬಂದಿದ್ವಿ. ಅಲ್ಲಿ ಏನೋ ತಿನ್ನಕ್ಕಲ್ಲೋ ಇದೆಯಲ್ಲೋ ಗೊತ್ತಿಲ್ಲ. ಬಟ್ ಸ್ಟಿಲ್ ಏನಕ್ಕೆ ಇಟ್ಸ್ ನಾಟ್ ಗುಡ್. ಅದಕ್ಕೋಸ್ಕರ ಇಲ್ಲಿ ಹೊರಗಡೆ ಕರ್ಕೊಂಡು ಬಂದು ಒಂದಿಷ್ಟು ಏನೋ ತಿನ್ನಿಸ್ಕೊಂಡು ಇವಾಗ ಮತ್ತೆ ಕರ್ಕೊಂಡು ಹೋಗ್ತೀವಿ. ನೋಡಿ ಇಬ್ರು ಯಾವಾಗ ನೋಡು ಫೈಟ್ ಮಾಡ್ತಾನೆ ಇರ್ತಾವೆ ಎರಡು. ಸಿ ಏ ಬಾ, ಅಪ್ಪ ಮಗಳೂನು ಅಥವಾ ಸ್ಕೂಲ್ ಕ್ಲಾಸ್ಮೇಟ್ಸ್ ಒಂದು ಅರ್ಥ ಆಗಲ್ಲ. पुलिस है. ಏ ಪೊಲೀಸ್ ಬಂದ್ರು ಸಿಯೋ, ಬೇಗ ಬಾ, ಬಾ ಬೇಗ. ಶೋ ಮಿ ಸಿಯು, चम्मच है ना एक और. ಸಿಯು ಶೋ ಮಿ. चम्मच है ना. ಓಕೆ, ಈಗ ಜಸ್ಟ್ ಒಂದು ಫ್ಲೋರ್ದು ಹಾಫ್ ಸೈಡ್ ಆಗಿದೆ. ಇನ್ನು ಅನದರ್ ಹಾಫ್ ಸೈಡ್ನ ನೋಡಕ್ ಹೋಗ್ತಾ ಇದೀವಿ. ಐ ಥಿಂಕ್ ಇನ್ನದರ್ ಹಾಫ್ ಸೈಡಲ್ಲಿ ಏನಂತ ಜಾಸ್ತಿ ಇದ್ದಂಗೆ ಕಾಣಿಸ್ತಾ ಇಲ್ಲ. ಬಟ್ ಇದು ಬಿಟ್ಟರೆ ಇನ್ನು 2-3 ಫ್ಲೋರ್ಸ್ ಇದೆ. ಅದನ್ನ ಕೂಡ ಹೋಗಿ ನೋಡೋಣ. ಚೆನ್ನಾಗಿದೆ, ಒಂಥರ ಫುಲ್ಲು ಸೈಲೆಂಟಾಗಿ, ಕ್ಲೀನಾಗಿ, ದೊಡ್ಡದಾಗಿ ತುಂಬ ಚೆನ್ನಾಗಿದೆ ಆಯಿತಾ. ಆರಾಮಾಗಿ ಒಂದೊಂದೇ ಫೋಟೋ ನೋಡ್ಕೊಂಡು, ಸ್ಪೆಷಲಿ ಆರ್ಟ್ ಇಷ್ಟಪಡೋರ್ಗಂತೂ ಸಖತ್ ಚೆನ್ನಾಗಿ ಅನ್ಸುತ್ತೆ. ಇದು ನೋಡಿ, ಇದು ಬ್ರಾನ್ಸಲ್ಲಿ ಮಾಡಿರೋದಂತೆ. ಬಟ್ ಏನು ಅಂತ ಗೊತ್ತಾಗಲಿಲ್ಲ. ಬಟ್ ಇಟ್ಸ್ ಗಿಫ್ಟ್ ಅಂತ ಬರ್ದಿದ್ದಾರೆ ಇಲ್ಲಿ. ಇದು ನೋಡಿ, ಹೆಲ್ಮೆಟ್ ಇದು ಹೆಂಗಿದೆ, ಹೆಲ್ಮೆಟ್ ನಂಬರ್ 2 ಅಂತ ಹಾಕಿದ್ದಾರೆ. ಇದೆಯಾ? ಸೆಕ್ಷನಲ್ಲಿ ಸ್ವಲ್ಪ ಜಾಸ್ತಿ ಕಾಮಿಕ್ ತರ ಇದೆ, ಅಂದ್ರೆ ಸ್ವಲ್ಪ ಕಾರ್ಟೂನ್ ಟೈಪು. ಇಲ್ಲಿ ನೋಡ್ಬೋದು, ಇದು ಕೂಡ ಅಷ್ಟೇ ಸ್ವಲ್ಪ ಕಾಮಿಕ್ ಇದೆ. ಆ್ಯಂಡ್ ಇಲ್ಲಿ ನೋಡಬಹುದು, ಇದು ಕೂಡ ಅಷ್ಟೇ ಸ್ವಲ್ಪ ಕಾಮಿಕ್ ಆಗಿದೆ. ಇವೆರಡು ಪೇಂಟಿಂಗ್ ನೋಡಿ ಹೆಂಗಿದೆ, ಏನು ಅರ್ಥನೇ ಆಗಲ್ಲ, ಆ ಥರ ಇದೆ. ಸಿ, ನಿಮ್ಗೊಂದು ಇಂಟ್ರೆಸ್ಟಿಂಗ್ ಆಗಿರೋದನ್ನ ಒಂದು ತೋರಿಸ್ತೀನಿ. ನೋಡಿ ಎಷ್ಟು ಕ್ಯೂಟ್ ಆಗಿದೆ ಅಂತ. ಸೊಳ್ಳೆ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ಫುಲ್ಲು ಕಟ್ಟಿಗೆಯಿಂದ ಮಾಡಿದ್ದಾರೆ. ಬ್ಯಾಕ್ ಕ್ಯಾಮ್ರಾ ಅಂತ ತೋರಿಸ್ತೀನಿ ನಿಮ್ಗೆ. ಇವಾಗ
ಗ್ರೌಂಡ್ ಫ್ಲೋರ್ ನ ಮುಗಿಸ್ಕೊಂಡು ಇವಾಗ ನೋಡಿ ಬೇಸ್ಮೆಂಟ್ 1, 2, 3 ಮೂರ್ ಇದಾವೆ. ಇದ್ರು ನೋಡ್ಬೇಕು. ಇಲ್ಲ 3 ಅಂಡ್ ಅಲ್ಲಿ ಹಿಂದೆಗಡೆ ನೋಡಿದ್ರೆ ಇದಿದೆ, ಅದು ರೆಸ್ಟೋರೆಂಟ್ ಇದೆ. ಒಳಗಡೆನೆ ರೆಸ್ಟೋರೆಂಟ್ ಇದೆ. ಸಿಕ್ಕಾಪಟ್ಟೆ ದೊಡ್ಡದಿದೆ ಆಯ್ತಾ. ಈ ಗ್ಯಾಲರಿ ಮಾತ್ರ ಅಲ್ಲ, ಬಹಳ ದೊಡ್ಡದು. ಚಲೋ, ಈ ಲಿಫ್ಟ್ ನೋಡಿ ಎಷ್ಟು ದೊಡ್ಡದಿದೆ ಅಂತ ಹೇಳಿದ್ರೆ ಆರಾಮಾಗಿ ಒಂದು ಬೆಡ್ರೂಮ್ ಮಾಡ್ಬಿಡ್ಬೋದು ಅಲ್ಲ. ಆರಾಮಾಗಿ ಒಂದು ಬೆಡ್ರೂಮ್ ಮಾಡ್ಬೋದು, ಅಷ್ಟು ದೊಡ್ಡದಾಗಿದೆ. ಏನು ದೊಡ್ಡದಾಗಿದೆ, ಸಿಕ್ಕಾಪಟ್ಟೆ ದೊಡ್ಡದಾಗಿದೆ. ಆ್ಯಕ್ಚುಲಿ ಸ್ವಲ್ಪ ಏಷ್ಯನ್ ಥೀಮ್ ಆಯಿತಾ. ನಾನು ನಿಮಗೆ ತಾಜ್ ಮಹಲ್ ತೋರಿಸ್ತೀನಿ ಇವಾಗ ನೋಡಿ. ಇನ್ನೊಂದು ಸಿಕ್ಕಾಪಟ್ಟೆ ಇಂಟ್ರೆಸ್ಟಿಂಗ್ ತೋರಿಸ್ತೀನಿ ನಿಮಗೆ. ನೋಡಿದ ತಕ್ಷಣ ದಿಲ್ ಖುಷಿ ಆಗ್ಬಿಡ್ಬೇಕು ನೋಡಿ. ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಅಂಡ್ ಇಲ್ಲಿ ಮರಾಠಿನಲ್ಲಿ ಬರ್ದಿದ್ದಾರಂತೆ. ಅದ್ರಲ್ಲಿ ಹೇಳಿದ್ರು ಹಿಂದಿನೇ ಅದು ಆಕ್ಚುಲಿ, ಬಟ್ ಇವ್ರಿಗೆ ಮರಾಠಿ ಬರುತ್ತೆ. ಸೊ ಝಾನ್ಸಿ ಚಿ ರಾಣಿ ಅಂತ ಬರ್ದಿದ್ದಾರಂತೆ. ಝಾನ್ಸಿ ಚಿ ರಾಣಿ ಲಕ್ಷ್ಮೀಬಾಯಿ. ಯಾ हिंदी में झांसी की बोलते हैं ना इस बच्चे मराठी ಮರಾಠಿನಲ್ಲಿ. ಸಖತ್ ಖುಷಿ ಆಗುತ್ತಲ್ಲ ನೋಡಕ್ಕೆ, ಸಖತ್ ಖುಷಿ ಆಗುತ್ತಲ್ಲ ಈ ತರ ಎಲ್ಲ ನೋಡಕ್ಕೆ. ನೋಡಿ ದಿಲ್ ಖುಷಿ ಆಗ್ಬಿಡತ್ತೆ. ಹಾಗೆ ಇದು ನೋಡ್ಬೋದು ಹೆಂಗಿದೆ. ಇದು ನಮ್ ಕಡೆ ಎಲ್ಲ ಫುಲ್ ಫೇಮಸ್ ಅಲ್ಲ ಈ ತರ ಎಲ್ಲ. ರಾಜಸ್ಥಾನ್ ಕಡೆ ಆಗ್ಲಿ ಈ ತರದ್ದೆಲ್ಲ ತುಂಬಾನೇ ಫೇಮಸ್. ಅಂಡ್ ಈ ಪೇಂಟಿಂಗ್ ನೋಡಿ, ಹಳೆ ಕಾಲದ ರಾಜರದು ಪೇಂಟಿಂಗ್. ಅಂಡ್ ಎಲ್ಲಾ ಕಡೆ ಒಂದು ಕಾಮನ್ ಏನು ಅಂತ ಹೇಳಿದ್ರೆ ಇದು ಹುಲಿ ಚರ್ಮದ ಇಲ್ಲಿ ಹಾಕಿದ್ದಾರೆ. ಅಂಡ್ ಅದ್ ಬಿಟ್ರೆ ಇಲ್ಲೂ ಕೂಡ ನೋಡ್ಬೋದು ಇಲ್ಲಿ ಸಿ ಹುಲಿ ಚರ್ಮದ್ದು ಇದು ಹಾಕಿದ್ದಾರೆ, ಫೋಟೋ ಹಾಕಿದ್ದಾರೆ. ಅಂಡ್ ಇದು ನೋಡಿ ಯಾವ ಕಾಲದ್ದು ಏನು. ಅಂಡ್ ಇದು ನೋಡ್ಬೋದು, ಇದು ರಿಂಗ್ಗಳು ಮತ್ತೆ ಬಟನ್ನು ಎಲ್ಲ ಹಾಕಿದ್ದಾರೆ. ಅಂಡ್ ನಮ್ ಕಡೆ ಇರುವಂತ ಗೋಪುರ ಇದು. ದೇವಸ್ಥಾನಗಳು ಕೆಲವೊಂದ್ ಕಡೆ ದೇವಸ್ಥಾನ ಗೋಪುರ ಈ ತರ ಇರುತ್ತೆ. ಈವನ್ ಗೋವಾದಲ್ಲಿ ಇದೇ ತರ ನೋಡಿದೀನಿ ನಾನು ಗೋಪುರ. ಅಂಡ್ ಸಿಂಹ टाइपराइटर कितना ओल्ड है। ಟೈಪ್ ರೈಟರ್ ನೋಡ್ಬೋದು ಎಷ್ಟು ಒಳ್ಳೆದೆ. ಯಾವ ಕಾಲದ್ದಿದು ನೋಡಿದ್ರೆ ಫುಲ್ ತುಕ್ಕಿಡ್ದಿದೆ. ಎಷ್ಟು ಹಳೇದಂದ್ರೆ ನೋಡಿ, ಇದು ಹಿಟ್ಟಿಡ ಅಂತ ಡಬ್ಬ ಅಂಡ್ ಆ ಪಾತ್ರೆಗಳು ನೋಡ್ಬೋದು ಎಷ್ಟು ಹಳೇದಂತ ಹೇಳಿದ್ರೆ ಸಿಕ್ಕಾಪಟ್ಟೆ ಹಳೇದು. ಅಲ್ಲ, ನಂಗೊಂದು ಅರ್ಥ ಆಗಲ್ಲ. ನಾವು ಅವಾಗ್ಲೇನ್ ಎಂಟ್ರಿ ಆದ್ವಲ್ಲ ಶುರುನಲ್ಲಿ, ಅದು ಗ್ರೌಂಡ್ ಫ್ಲೋರ್ ಆಯ್ತಾ. ಅದ್ರ ಕೆಳಗಡೆ ಇದು 3 ಫ್ಲೋರ್ಗಳು. ಒಂದೊಂದು ಫ್ಲೋರ್ ಎಷ್ಟೆಷ್ಟು ಹೈಟ್ ಇದೆ ಅಂದ್ರೆ ತೋರಿಸ್ತೀನಿ ನೋಡಿ ನಿಮ್ಗೆ. ಸಿ, ಪ್ರತಿಯೊಂದು ಸಿಕ್ಕಾಪಟ್ಟೆ ಹೈಟ್ ಅಲ್ಲಿ ಇದೆ. ಅಂಡ್ ಈ 3 ಫ್ಲೋರ್ಗಳು ಆ ಗ್ರೌಂಡ್ ಫ್ಲೋರ್ಗಿಂತ ಕೆಳಗಡೆ ಇರೋದು ಎಲ್ಲ ಬೇಸ್ಮೆಂಟ್. ಇದು ಅಲ್ಲಿ ನಾವು ಎಂಟ್ರಿ ಆದಾಗ ಅದು ಅನ್ಸೋದೇ ಇಲ್ಲ, ಅಷ್ಟು ದೊಡ್ಡದಾಗಿ ಇರೋಂಥದ್ದು. ನಾನು ಕೆಳಗಡೆ ಅಷ್ಟು ಡೀಪ್ ಆಗಿ ಇದು ಬಿಲ್ಡಿಂಗ್ ಇದೆ ಅಂತ ನಮ್ಗೆ ಅನ್ಸೋದೇ ಇಲ್ಲ. ಸೊ ಇದು ನೋಡ್ಬೋದು. ಐ ಥಿಂಕ್ ನಾವ್ ಈ ಕಡೆಯಿಂದನಲ್ಲ ಬಂದಿದ್ದು. ಇದೇನೋ ಮಾಡಿಟ್ಟಿದ್ದಾರೆ ನೋಡ್ಬೋದು. ಇವೆಲ್ಲ ಮಾಡಕಂದ್ರೆ ಚೆನ್ನಾಗ್ ಅನ್ಸುತ್ತೆ. ನನಗೆ ಚಿಕ್ಕ ವಯಸ್ಸಲ್ಲಿ ಇದೆಲ್ಲ ಮಾಡೋದಂದ್ರೆ ಇಂಟ್ರೆಸ್ಟ್ ಜಾಸ್ತಿ, ಸಿಕ್ಕಾಪಟ್ಟೆ ಇಂಟ್ರೆಸ್ಟ್ ಇರೋದು. ಫಸ್ಟ್ ಫ್ಲೋರ್ ಅಲ್ಲಿ ಏನಂತ ಇದಿಲ್ಲ, ಬರೀ ಕೆಫೆ ಇದೆ. ಸಕ್ಕ ದೊಡ್ಡದಾಗಿದೆ ಕೆಫೆ ಮಾತ್ರ. ಬಟ್ ಐ ಥಿಂಕ್ ಓಪನ್ ಇಲ್ಲ ಅನ್ಕೊಂತೀನಿ. ಏನಕ್ಕೆ ಅಂದ್ರೆ ಎಲ್ಲ ಚೇರ್ಗಳು ಟೇಬಲ್ ಮೇಲೆ ಹಾಕಿಟ್ಟಿದ್ದಾರೆ. ತೋರಿಸ್ತೀನಿ.
ಇವಾಗೆ ಸಿಕ್ಕಾಪಟ್ಟೆ ನಿದ್ದೆ ಬಂದ್ಬಿಟ್ಟಿತ್ತು ಪಾಪ, ಅದಕ್ಕೆ ಇಷ್ಟೊಂದು ಕಾಡಿಸ್ಬಿಟ್ಟಿದ್ದಾಳೆ. ಮಲ್ಕೊಂಡ್ಲು. ಪುಣ್ಯಕ್ಕೆ ಸ್ಟ್ರಾಲರ್ ತಗೊಂಬಂದು ತುಂಬಾ ಒಳ್ಳೇದಾಯ್ತು. ಆಕ್ಚುಲಿ ಈ ಸ್ಟ್ರಾಲರ್ ತಂದಿದ್ದು ಇನ್ನೂ ಒಳ್ಳೇದಾಯ್ತು. ಇದ್ರಲ್ಲಿ ಮಲ್ಗಕ್ ಜಾಗ ಇದೆ, ತುಂಬಾ ಹಳೇದಿದೆ ಸ್ಟ್ರಾಲರ್, ಬಟ್ ಮಲ್ಗಕ್ ಜಾಗ ಚೆನ್ನಾಗಾಗತ್ತೆ ಒಳಗೆ. ಖಾಲಿ ಖಾಲಿ ಏನೂ ಇಲ್ಲ. ಅಂಡ್ ಇದೇನೋ ಇದೆ ಏನಂತ ನಿಜ ಅರ್ಥ ಆಗ್ಲಿಲ್ಲ ನಮಗೆ. ಅಲ್ಲೇನು ಬರ್ದೂ ಇಲ್ಲ. ನನ್ಗನ್ಸುತ್ತೆ ಅದು ಇದ್ರಲ್ಲಿ ಏನದು ಶಿಪ್ಪಲ್ಲಿ ಹಾಕ್ತಾರಲ್ಲ ಆ ತರದಿದೆ ಅದು, ಬಟ್ ಅದೇನು ಅಂತ ಗೊತ್ತಿಲ್ಲ, ನಿಜ ಅರ್ಥ ಆಗ್ಲಿಲ್ಲ. ಇದು ಹಂಗಲ್ಲ, ಸಿ ಇಟ್ಸ್ ಶಾಡೋ ಆರ್ಟ್. ಇದು ಚೀಲಗಳು, ನಾವು ಇದು ತರ್ತೀವಲ್ಲ ಆನಿಯನ್ ಮತ್ತೆ 5 kg ಬ್ಯಾಗ್ಸ್ ತರ್ತೀವಿ, ಅದರದ್ದು ಚೀಲಗಳವೆಲ್ಲ, ಆ ತರದ ಚೀಲಗಳು. ಎಷ್ಟ್ ಚೆನ್ನಾಗಿದೆ ಕಲ್ಲುಗಳದು. ವಾವ್, ಏನ್ ಚೆನ್ನಾಗಿದೆ ನೋಡಿ. ವಾವ್, ಅಂಡ್ ಥ್ರೆಡ್. ರಿಯಲಿ ಅಲ್ಟಿಮೇಟ್. ಇಷ್ಟು ಬ್ಯೂಟಿಫುಲ್ ಆಗಿರುವಂತ ಆರ್ಟ್ ನಾನು ಇಲ್ಲಿವರೆಗೂ ನೋಡೇ ಇಲ್ಲ. ನನಗೆ ತುಂಬಾ ಇಷ್ಟ ಆಯ್ತು. ಎಷ್ಟು ಚೆನ್ನಾಗಿ ದೊಡ್ಡ ದೊಡ್ಡ ಕಲ್ಲುಗಳನ್ನ ದಾರದಿಂದ ಕಟ್ಟಿದ್ದಾರೆ ನೋಡಿ, ಎಷ್ಟು ಚೆನ್ನಾಗಿದೆ. ವಾವ್. ಆಕ್ಚುಲಿ ಇದು 2 ಸೈಡ್ ಇದೆ, ಒಂದು ಸೌತ್ ಸೈಡು ಒಂದು ನಾರ್ತ್ ಸೈಡು. ನಾವು ಯಾವ ಸೈಡ್ ಇದೀವೋ ಗೊತ್ತಿಲ್ಲ, ಒಟ್ಟಿನಲ್ಲಿ ಇನ್ನೊಂದು ಸೈಡಿನ 2 ಫ್ಲೋರ್ ಇದೆ. ಅಂಡ್ ಅದು 15 minutes ಅಲ್ಲಿ ಕ್ಲೋಸ್ ಆಗುತ್ತೆ. ಸೊ ಆಲ್ರೆಡಿ ಅನೌನ್ಸ್ಮೆಂಟ್ ಕೂಡ ಮಾಡಿದ್ರು, ಬೇಗ ಬೇಗ ಹೋಗಿ 2 ಫ್ಲೋರನ್ನು ನೋಡಬೇಕು. ಅಟ್ಲೀಸ್ಟ್ ಫುಲ್ ಡೀಟೇಲ್ ಆಗಿ ಅಲ್ಲದೆ ಇದ್ರು ಅಟ್ಲೀಸ್ಟ್ ಒಂದು ಗ್ಲಾನ್ಸ್ ಇಲ್ಲಿವರೆಗೂ ಬಂದಿದ್ದಕ್ಕೆ ಹೋಗಿ ನೋಡ್ಕೊಂಡ್ ಬರೋಣ ಅಂತ ಬೇಗ ಬೇಗ ಹೊರಟಿದೀವಿ ಇವಾಗ. ಲಿಫ್ಟ್, ಹಾ ಇಲ್ಲಿದೆ ಲಿಫ್ಟ್ ಲಿಫ್ಟ್ ಲಿಫ್ಟ್. ಇದು ಫುಲ್ಲು ಸ್ಟೋನ್ಸ್ ಆಯ್ತಾ, ಜಾಸ್ತಿ ಸ್ಟೋನ್ಸ್ ಆಟ ಇದೆ ನಮ್ದು. ಒಂದು 5 minutes ಅಲ್ಲಿ ಇದನ್ನ ನೋಡ್ಬಿಟ್ವಿ. ಇನ್ನೊಂದು ಫ್ಲೋರ್ ಇದೆ ಲಾಸ್ಟ್, ಅದೊಂದು ನೋಡ್ಬೇಕಷ್ಟೇ. ಯಾವ ಕಡೆ ಹೋಗ್ಬೇಕು ಅಂತಾನೆ ಗೊತ್ತಿಲ್ಲ. ಆಕ್ಚುಲಿ ಈ ಕಡೆ ಎಲಿವೇಟರ್ ಇದೆ, ಬಟ್ ಲಿಫ್ಟ್ ಗೊತ್ತಿಲ್ಲ, ನೋಡ್ಬೇಕು ಇವಾಗ. ಹಾ, ಈ ಕಡೆ ಆಲ್ರೆಡಿ ನಾವು ಫಸ್ಟ್ ಇಲ್ಲೇ ಎಲ್ಲ ಹೋಗಿದ್ದು. ಆಕ್ಚುಲಿ ಏನ್ ಗೊತ್ತಾ, ಇದು ಸ್ಟೆಪ್ಸ್ ಅಲ್ಲಿ ಇಳ್ಕೊಂಡು ಹೋಗ್ಬೇಕು. ಅತ್ತಲ್ಲಿ ಅಲ್ಲೇ ಇದ್ದಾರೆ. ನಾನು ಹೋಗ್ಬಿಟ್ಟು ನೋಡ್ಕೊಂಡು ಬಂದ್ರೆ ಅವ್ರು ಹೋಗಿ ನೋಡ್ಕೊಂಡ್ ಬರ್ಲಿ ಅಂತ ನಾನೊಬ್ಳೆ ಹೋಗ್ತಾ ಇದ್ದೀನಿ ಇವಾಗ. ಆ್ಯಂಡ್ ಇಲ್ಲಿ ನೋಡ್ಬೋದು ಬುದ್ಧಂದು. ಆ್ಯಂಡ್ ಯಾ, ಇದೇನಂತ ದೊಡ್ಡ ಫ್ಲೋರ್ ಏನಿಲ್ಲ, ಆರಾಮಾಗಿ ನೋಡಿ ಮುಗಿಸ್ಕೊಂಡ್ಬಿಡ್ಬೋದು. ಹಾಗಾಗಿ ಇನ್ನು ಆ್ಯಕ್ಚುಲಿ 4 minutes ಅಲ್ಲಿ ಇದು ಕ್ಲೋಸ್ ಆಗುತ್ತೆ. ಅಷ್ಟ್ರಲ್ಲಿ ನೋಡ್ಕೊಂಡು ಹೋಗೋಣ ಅಂತ ನೋಡಿ. ಓ, ಇನ್ನ 15 minutes ಇದೆ. ಸೂಪರ್. 5 ನಿಮಿಷ ಆರಾಮಾಗಿ ನೋಡ್ಕೊಂಡು ಹೋಗ್ತೀನಿ, ಆಮೇಲೆ ಅದನ್ನ ಕಳಿಸ್ತೀನಿ. ಸ್ವಲ್ಪ ಚೈನೀಸ್ ತರ ಇದೆ, ಚೈನೀಸ್ ಮ್ಯೂಸಿಕ್ ಎಲ್ಲ ಹಾಕಿದ್ದಾರೆ. ಇಲ್ಲಿ ನೋಡಿ ಗಣಪತಿದು ಫೋಟೋ ತರ ಇದೆ, ಬಟ್ ಗಣಪತಿನೇ ಅನ್ಸುತ್ತೆ, ಗಣಪತಿನೇ. ಐ ಡೋಂಟ್ ನೋ, ಬಟ್ ಇದ್ರ ಮೇಲೆ ಏನು ಬರ್ದಿಲ್ಲ, ಯಾ ಗಣಪತಿನೇ ನೋಡಿ. ಇಲಿ ಎಲ್ಲ ಇಟ್ಟಿದ್ದಾರೆ. ಆ್ಯಂಡ್ ಬಟ್ ಇದು ಮೂರ್ತಿ ಮಾತ್ರ ಸ್ವಲ್ಪ ಡಿಫ್ರೆಂಟ್ ಆಗಿದೆ. ಆ್ಯಂಡ್ ಇಲ್ಲಿ ನೋಡಿ, ಇದು ಹಾವು ನಾರ್ಮಲ್ ಆಗಿ ಹೊಟ್ಟೆ ಕಟ್ಟಿರುತ್ತೆ, ಬಟ್ ಕತ್ತಿಗೆ ಹಾಕಿದ್ದಾರೆ. ಬಟ್ ಈ ಗಣಪತಿಗೆ ಎಷ್ಟು ಕೈ? 1 2 3 4 5 10 ಇನ್ನೆರಡು 12 ಕೈಗಳಿದೆ. ಇಂಟ್ರೆಸ್ಟಿಂಗ್ ಅಲ್ಲ? ಒಂಥರ ಚೆನ್ನಾಗಿ ಅನ್ನಿಸ್ತು.
ಓಕೆ ಗೈಸ್, ಈಗಷ್ಟೇ ಚೆಕ್ ಮಾಡಿದೆ, ಸಿಕ್ಕಾಪಟ್ಟೆ ಫುಟೇಜಸ್ ಆಗ್ಬಿಟ್ಟಿದೆ. ಹಾಗಾಗಿ ಈ ವ್ಲಾಗ್ನ ನಾನು ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ಇನ್ನ ಬೀಚ್ಗೆ ಹೋಗೋ ವ್ಲಾಗ್ ಏನಿದೆ ಅದನ್ನ ಸಪ್ರೇಟ್ ಆಗಿ ಹಾಕ್ತೀನಿ. ಸೊ ಐ ಹೋಪ್ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ. ಇಷ್ಟ ಆದರೆ ಪ್ಲೀಸ್ ಡೂ ಲೈಕ್, ಶೇರ್ ಅಂಡ್ ಕಾಮೆಂಟ್. ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಓಕೆ, ಬಾಯ್. ಟೇಕ್ ಕೇರ್. ಟೇಕ್ ಕೇರ್.